ಪಾಕಿಸ್ತಾನ್ ಚೀನಾನ ಭಾರತ ಇಷ್ಟು ದಿನ ಶತ್ರುವಿನ ರೀತಿ ನೋಡ್ತಾ ಇತ್ತು. ಇದೀಗ ಬಾಂಗ್ಲಾದೇಶವು ಖ್ಯಾತೆಯನ್ನ ತೆಗಿತಾ ಇದೆ. ಯಾವ ರೀತಿ ನೋಡಿ. ಪಶ್ಚಿಮ ಬಂಗಾಳ ಬಾಂಗ್ಲಾದೇಶದ ಜೊತೆಗೆ ಗಡಿ ಹಂಚಿಕೊಳ್ಳುವಂತಹ ಆ ರಾಜ್ಯಕ್ಕೆ ಇದೇ ವರ್ಷ ಚುನಾವಣೆ ನಡೆಯಲಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಟಿಎಂಸಿ ಬಿಜೆಪಿ ಮಧ್ಯೆ ಸಮರ ನಡೆಯಲಿದೆ. ಇದರ ಮಧ್ಯೆ ಮಮತಾ ಬ್ಯಾನರ್ಜಿ ನಡೆಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಬಾಂಗ್ಲಾ ಗಡಿಯಲ್ಲಿ ಬೇಲಿ ಹಾಕಲಿದೆ ಭಾರತ ಸೇನೆ. ಬಿಎಸ್ಎಫ್ ನಡೆಗೆ ಮಮತಾ ಬ್ಯಾನರ್ಜಿ ಅಡ್ಡಗಾಲು. ಭಾರತ ಮತ್ತು ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿಯನ್ನು ಹಾಕಲು ಈಗಾಗಲೇ ಬಿಎಸ್ಎಫ್ ಭೂಮಿ ಸ್ವಾಧೀನವನ್ನು ಮಾಡಿಕೊಂಡಿದೆ. ಆದರೆ ಮುಸ್ಲಿಂ ಮತಗಳನ್ನ ನಂಬಿ ಚುನಾವಣಾ ಅಖಾಡಕ್ಕೆ ಧುಮುಕಿರುವಂತಹ ಮಮತಾ ಬ್ಯಾನರ್ಜಿ ಭೂಮಿ ನೀಡಲು ಹಿಂದೆ ಮುಂದೆ ನೋಡಿದ್ರು. ಇದೀಗ ಭೂಮಿಯನ್ನ ಮಾರ್ಚ್ 31ರೊಳಗೆ ಬಿಎಸ್ಎಫ್ಗೆ ಹಸ್ತಾಂತರಿಸಬೇಕು ಅಂತ ಬಂಗಾಳ ಸರ್ಕಾರಕ್ಕೆ ಕಲ್ಕತ್ತಾ ಹೈಕೋರ್ಟ್ ತಾಕೀತು ಮಾಡಿದೆ. ಮಮತಾ ಬ್ಯಾನರ್ಜಿಗೆ ಚಾಟಿ ಬೀಸಿದ ಹೈಕೋರ್ಟ್. ಇದು ಒಂಥರ ದೇವರು ಕೊಟ್ಟರು ಪೂಜಾರಿ ಹೊರ ಕೊಡ್ಲಿಲ್ಲ ಅನ್ನೋ ರೀತಿಯ ಕತೆ. ಭೂಮಿ ಸ್ವಾಧೀನ ಪ್ರಕ್ರಿಯೆ ಮುಗಿದರೂ ಕೂಡ ಮಮತಾ ಬ್ಯಾನರ್ಜಿ ಹಿಂದೇಟು ಹಾಕ್ತಿದ್ದಾರೆ. ಇದೀಗ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸೂಚನೆ ನೀಡಿರುವಂತಹ ಕೋರ್ಟ್ ಆಡಳಿತಾತ್ಮಕ ಪ್ರಕ್ರಿಯೆಗಳ ಹೆಸರಲ್ಲಿ ವಿಳಂಬ ಮಾಡಿದ್ರೆ ಸಹಿಸುವುದಿಲ್ಲ ಅಂತ ಎಚ್ಚರಿಕೆ ನೀಡಿದೆ. border security force under the control of central government under the home department এই স্বরাষ্ট্রমন্ত্রী অমিত শাহজি ইনি নিজে বিএসএফ এর মালিক হয়ে বিএসএফ এর নিয়ন্ত্রক হয়ে কিভাবে অনুপ্রবেশ করতে হচ্ছে বাংলায় তার উত্তর তো ওনাকে দিতে হবে. ಕಾಮಗಾರಿ ಮುಗಿಯಲಿ ಎನ್ನುತ್ತಿದ್ದಾರೆ ಜನರು. We want that quickly the fencing work should be completed. আমার ধারণা মতো বললে তো হবে না. ঘটনা হচ্ছে আমি বলবো প্রথমত জমি অধিগ্রহণের অনিচ্ছা আমরা বুঝতে পেরেছি. ಮಮತಾ ಬ್ಯಾನರ್ಜಿ ನಡೆಯಿಂದ ಬಾಂಗ್ಲಾದೇಶದ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ನಿಂತಿದೆ. ಇನ್ನು ಮುಂದೆ ಆ ಕಾಮಗಾರಿಗೆ ವೇಗ ಸಿಗೋದು ಪಕ್ಕಾ ಆಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕಿಂತ ಬಾಂಗ್ಲಾ ಗಡಿಯೇ ಅತಿ ದೊಡ್ಡದು. ಬಾಂಗ್ಲಾ ಜೊತೆಗೆ ಹೆಚ್ಚು ಗಡಿ ಹಂಚಿಕೊಳ್ಳೋದು ಭಾರತ. ಅತ್ಯಂತ ಸುಲಭವಾಗಿ ನುಸುಳಿ ಬರೋದು ಬಾಂಗ್ಲಾದೇಶದ ಜನ ನಮ್ಮ ದೇಶಕ್ಕೆ. ಬಾಂಗ್ಲಾದೇಶಗಳಿಗೆ ಬ್ರೇಕ್ ಹಾಕೋದಕ್ಕೆ ಕೇಂದ್ರ ಏನೋ ನಿರ್ಧಾರ ಮಾಡುತ್ತೆ. ಗಡಿಯುದ್ದಕ್ಕೂ ಬೇಲಿ ಹಾಕೋದಕ್ಕೆ ಭಾರತ ಮುಂದಾಗುತ್ತೆ. ಆದರೆ ಆದಾಗ್ಯೂ ಕೂಡ ನುಸುಳುವಿಕೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಭೂಮಿ ಸ್ವಾಧೀನ ಪ್ರಕ್ರಿಯೆಯೂ ಕೂಡ ಪೂರ್ಣ ಆಗಿದೆ ಗಡಿ ಹಾಕೋದಕ್ಕೆ. ಆದರೂ ಜಾಗ ಹಸ್ತಾಂತರಕ್ಕೆ ಸರ್ಕಾರ ಕಿರಿಕ್ ಮಾಡ್ತಾ ಇದೆ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಅಪಾರ ಸಂಖ್ಯೆಯಲ್ಲಿರೋದು ಬಾಂಗ್ಲಾದೇಶದ ಜನ. ಬಹುತೇಕ ಜನರ ಬಳಿ ಆಧಾರ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ. ಬಾಂಗ್ಲಾದೇಶಿಗಳು ಬಂಗಾಳದಲ್ಲಿ ವೋಟ್ ಹಾಕ್ತಾರೆ ರೀ. ಅದೇ ಕಾರಣಕ್ಕೆ ಅಕ್ರಮಕ್ಕೆ ಬ್ರೇಕ್ ಹಾಕೋದಕ್ಕೆ ನಿರ್ಧಾರ ಮಾಡುವಂತಹ ಕೆಲಸ ಕೇಂದ್ರದಿಂದ ಆಗಿದೆ. ಆದರೆ ಇದಕ್ಕೆ ಇರುಸು ಮುರುಸು ಉಂಟಾಗಿರೋದು ಮಮತಾ ಬ್ಯಾನರ್ಜಿಗೆ. ಸಹಕಾರ ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ. ಮುಂದೇನಾಗುತ್ತೆ ನೋಡಿ. ನೆಕ್ಸ್ಟ್. ಪಾಕಿಸ್ತಾನ್ ಚೀನಾನ ಭಾರತ ಇಷ್ಟು ದಿನ ಶತ್ರುವಿನ ರೀತಿ ನೋಡ್ತಾ ಇತ್ತು. ಇದೀಗ ಬಾಂಗ್ಲಾದೇಶವು ಖ್ಯಾತೆಯನ್ನ ತೆಗಿತಾ ಇದೆ. ಯಾವ ರೀತಿ ನೋಡಿ. ಪಶ್ಚಿಮ ಬಂಗಾಳ ಬಾಂಗ್ಲಾದೇಶದ ಜೊತೆಗೆ ಗಡಿ ಹಂಚಿಕೊಳ್ಳುವಂತಹ ಆ ರಾಜ್ಯಕ್ಕೆ ಇದೇ ವರ್ಷ ಚುನಾವಣೆ ನಡೆಯಲಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಟಿಎಂಸಿ ಬಿಜೆಪಿ ಮಧ್ಯೆ ಸಮರ ನಡೆಯಲಿದೆ. ಇದರ ಮಧ್ಯೆ ಮಮತಾ ಬ್ಯಾನರ್ಜಿ ನಡೆಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಬಾಂಗ್ಲಾ ಗಡಿಯಲ್ಲಿ ಬೇಲಿ ಹಾಕಲಿದೆ ಭಾರತ ಸೇನೆ. ಬಿಎಸ್ಎಫ್ ನಡೆಗೆ ಮಮತಾ ಬ್ಯಾನರ್ಜಿ ಅಡ್ಡಗಾಲು. ಭಾರತ ಮತ್ತು ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿಯನ್ನು ಹಾಕಲು ಈಗಾಗಲೇ ಬಿಎಸ್ಎಫ್ ಭೂಮಿ ಸ್ವಾಧೀನವನ್ನು ಮಾಡಿಕೊಂಡಿದೆ. ಆದರೆ ಮುಸ್ಲಿಂ ಮತಗಳನ್ನ ನಂಬಿ ಚುನಾವಣಾ ಅಖಾಡಕ್ಕೆ ಧುಮುಕಿರುವಂತಹ ಮಮತಾ ಬ್ಯಾನರ್ಜಿ ಭೂಮಿ ನೀಡಲು ಹಿಂದೆ ಮುಂದೆ ನೋಡಿದ್ರು. ಇದೀಗ ಭೂಮಿಯನ್ನ ಮಾರ್ಚ್ 31ರೊಳಗೆ ಬಿಎಸ್ಎಫ್ಗೆ ಹಸ್ತಾಂತರಿಸಬೇಕು ಅಂತ ಬಂಗಾಳ ಸರ್ಕಾರಕ್ಕೆ ಕಲ್ಕತ್ತಾ ಹೈಕೋರ್ಟ್ ತಾಕೀತು ಮಾಡಿದೆ. ಮಮತಾ ಬ್ಯಾನರ್ಜಿಗೆ ಚಾಟಿ ಬೀಸಿದ ಹೈಕೋರ್ಟ್. ಇದು ಒಂಥರ ದೇವರು ಕೊಟ್ಟರು ಪೂಜಾರಿ ಹೊರ ಕೊಡ್ಲಿಲ್ಲ ಅನ್ನೋ ರೀತಿಯ ಕತೆ. ಭೂಮಿ ಸ್ವಾಧೀನ ಪ್ರಕ್ರಿಯೆ ಮುಗಿದರೂ ಕೂಡ ಮಮತಾ ಬ್ಯಾನರ್ಜಿ ಹಿಂದೇಟು ಹಾಕ್ತಿದ್ದಾರೆ. ಇದೀಗ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸೂಚನೆ ನೀಡಿರುವಂತಹ ಕೋರ್ಟ್ ಆಡಳಿತಾತ್ಮಕ ಪ್ರಕ್ರಿಯೆಗಳ ಹೆಸರಲ್ಲಿ ವಿಳಂಬ ಮಾಡಿದ್ರೆ ಸಹಿಸುವುದಿಲ್ಲ ಅಂತ ಎಚ್ಚರಿಕೆ ನೀಡಿದೆ. border security force
under the control of central government, under the Home Department. এই স্বরাষ্ট্রমন্ত্রী অমিত শাহজি ইনি নিজে বিএসএফ এর মালিক হয়ে, বিএসএফ এর নিয়ন্ত্রক হয়ে কিভাবে অনুপ্রবেশ করতে হচ্ছে বাংলায়, তার উত্তর তো ওনাকে দিতে হবে। ಕಾಮಗಾರಿ ಮುಗಿಯಲಿ ಎನ್ನುತ್ತಿದ್ದಾರೆ ಜನರು। কাজটা We want that quickly the fencing work should be completed. আমার ধারণা মতো বললে তো হবে না। ঘটনা হচ্ছে আমি বলবো প্রথমত জমি অধিগ্রহণের অনিচ্ছা আমরা বুঝতে পেরেছি। ಮಮತಾ ಬ್ಯಾನರ್ಜಿ ನಡೆಯಿಂದ ಬಾಂಗ್ಲಾದೇಶದ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ನಿಂತಿದೆ। ಇನ್ನು ಮುಂದೆ ಆ ಕಾಮಗಾರಿಗೆ ವೇಗ ಸಿಗೋದು ಪಕ್ಕಾ ಆಗಿದೆ। ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ। ಪಾಕಿಸ್ತಾನಕ್ಕಿಂತ ಬಾಂಗ್ಲಾ ಗಡಿಯೇ ಅತಿ ದೊಡ್ಡದು. ಬಾಂಗ್ಲಾ ಜೊತೆಗೆ ಹೆಚ್ಚು ಗಡಿ ಹಂಚಿಕೊಳ್ಳೋದು ಭಾರತ. ಅತ್ಯಂತ ಸುಲಭವಾಗಿ ನುಸುಳಿ ಬರೋದು ಬಾಂಗ್ಲಾದೇಶದ ಜನ ನಮ್ಮ ದೇಶಕ್ಕೆ. ಬಾಂಗ್ಲಾದೇಶಗಳಿಗೆ ಬ್ರೇಕ್ ಹಾಕೋದಕ್ಕೆ ಕೇಂದ್ರ ಏನೋ ನಿರ್ಧಾರ ಮಾಡುತ್ತೆ. ಗಡಿಯುದ್ದಕ್ಕೂ ಬೇಲಿ ಹಾಕೋದಕ್ಕೆ ಭಾರತ ಮುಂದಾಗುತ್ತೆ. ಆದರೆ ಆದಾಗ್ಯೂ ಕೂಡ ನುಸುಳುವಿಕೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಭೂಮಿ ಸ್ವಾಧೀನ ಪ್ರಕ್ರಿಯೆಯೂ ಕೂಡ ಪೂರ್ಣ ಆಗಿದೆ ಗಡಿ ಹಾಕೋದಕ್ಕೆ. ಆದರೂ ಜಾಗ ಹಸ್ತಾಂತರಕ್ಕೆ ಸರ್ಕಾರ ಕಿರಿಕ್ ಮಾಡ್ತಾ ಇದೆ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಅಪಾರ ಸಂಖ್ಯೆಯಲ್ಲಿರೋದು ಬಾಂಗ್ಲಾದೇಶದ ಜನ. ಬಹುತೇಕ ಜನರ ಬಳಿ ಆಧಾರ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ. ಬಾಂಗ್ಲಾದೇಶಿಗಳು ಬಂಗಾಳದಲ್ಲಿ ವೋಟ್ ಹಾಕ್ತಾರೆ ರೀ. ಅದೇ ಕಾರಣಕ್ಕೆ ಅಕ್ರಮಕ್ಕೆ ಬ್ರೇಕ್ ಹಾಕೋದಕ್ಕೆ ನಿರ್ಧಾರ ಮಾಡುವಂತಹ ಕೆಲಸ ಕೇಂದ್ರದಿಂದ ಆಗಿದೆ. ಆದರೆ ಇದಕ್ಕೆ ಇರುಸುಮುರುಸುಂಟಾಗಿರೋದು ಮಮತಾ ಬ್ಯಾನರ್ಜಿಗೆ. ಸಹಕಾರ ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ. ಮುಂದೇನಾಗುತ್ತೆ ನೋಡೋಣ. ನೆಕ್ಸ್ಟ್, ಪಾಕಿಸ್ತಾನ್, ಚೀನಾನ ಭಾರತ ಇಷ್ಟು ದಿನ ಶತ್ರುವಿನ ರೀತಿ ನೋಡ್ತಾ ಇತ್ತು. ಇದೀಗ ಬಾಂಗ್ಲಾದೇಶವು ಖ್ಯಾತೆಯನ್ನ ತೆಗಿತಾ ಇದೆ. ಯಾವ ರೀತಿ ನೋಡಿ. ಪಶ್ಚಿಮ ಬಂಗಾಳ ಬಾಂಗ್ಲಾದೇಶದ ಜೊತೆಗೆ ಗಡಿ ಹಂಚಿಕೊಳ್ಳುವಂತಹ ಆ ರಾಜ್ಯಕ್ಕೆ ಇದೇ ವರ್ಷ ಚುನಾವಣೆ ನಡೆಯಲಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಟಿಎಂಸಿ ಬಿಜೆಪಿ ಮಧ್ಯೆ ಸಮರ ನಡೆಯಲಿದೆ. ಇದರ ಮಧ್ಯೆ ಮಮತಾ ಬ್ಯಾನರ್ಜಿ ನಡೆಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಬಾಂಗ್ಲಾ ಗಡಿಯಲ್ಲಿ ಬೇಲಿ ಹಾಕಲಿದೆ ಭಾರತ ಸೇನೆ. ಬಿಎಸ್ಎಫ್ ನಡೆಗೆ ಮಮತಾ ಬ್ಯಾನರ್ಜಿ ಅಡ್ಡಗಾಲು. ಭಾರತ ಮತ್ತು ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿಯನ್ನು ಹಾಕಲು ಈಗಾಗಲೇ ಬಿಎಸ್ಎಫ್ ಭೂಮಿ ಸ್ವಾಧೀನವನ್ನು ಮಾಡಿಕೊಂಡಿದೆ. ಆದರೆ ಮುಸ್ಲಿಂ ಮತಗಳನ್ನ ನಂಬಿ ಚುನಾವಣಾ ಅಖಾಡಕ್ಕೆ ಧುಮುಕಿರುವಂತಹ ಮಮತಾ ಬ್ಯಾನರ್ಜಿ ಭೂಮಿ ನೀಡಲು ಹಿಂದೆ ಮುಂದೆ ನೋಡಿದ್ರು. ಇದೀಗ ಭೂಮಿಯನ್ನ ಮಾರ್ಚ್ 31ರೊಳಗೆ ಬಿಎಸ್ಎಫ್ಗೆ ಹಸ್ತಾಂತರಿಸಬೇಕು ಅಂತ ಬಂಗಾಳ ಸರ್ಕಾರಕ್ಕೆ ಕಲ್ಕತ್ತಾ ಹೈಕೋರ್ಟ್ ತಾಕೀತು ಮಾಡಿದೆ. ಮಮತಾ ಬ್ಯಾನರ್ಜಿಗೆ ಚಾಟಿ ಬೀಸಿದ ಹೈಕೋರ್ಟ್, ಇದು ಒಂಥರ ದೇವರು ಕೊಟ್ಟರು ಪೂಜಾರಿ ಹೊರ ಕೊಡ್ಲಿಲ್ಲ ಅನ್ನೋ ರೀತಿಯ ಕತೆ. ಭೂಮಿ ಸ್ವಾಧೀನ ಪ್ರಕ್ರಿಯೆ ಮುಗಿದರೂ ಕೂಡ ಮಮತಾ ಬ್ಯಾನರ್ಜಿ ಹಿಂದೇಟು ಹಾಕ್ತಿದ್ದಾರೆ. ಇದೀಗ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸೂಚನೆ ನೀಡಿರುವಂತಹ ಕೋರ್ಟ್ ಆಡಳಿತಾತ್ಮಕ ಪ್ರಕ್ರಿಯೆಗಳ ಹೆಸರಲ್ಲಿ ವಿಳಂಬ ಮಾಡಿದ್ರೆ ಸಹಿಸುವುದಿಲ್ಲ ಅಂತ ಎಚ್ಚರಿಕೆ ನೀಡಿದೆ. border security force under the control of central government, under the Home Department. এই স্বরাষ্ট্রমন্ত্রী অমিত শাহজি ইনি নিজে বিএসএফ এর মালিক হয়ে, বিএসএফ এর নিয়ন্ত্রক হয়ে কিভাবে অনুপ্রবেশ করতে হচ্ছে বাংলায়, তার উত্তর তো ওনাকে দিতে হবে। ಕಾಮಗಾರಿ ಮುಗಿಯಲಿ ಎನ್ನುತ್ತಿದ್ದಾರೆ ಜನರು। কাজটা We want that quickly the fencing work should be completed. আমার ধারণা মতো বললে তো হবে না। ঘটনা হচ্ছে আমি বলবো প্রথমত জমি অধিগ্রহণের অনিচ্ছা আমরা বুঝতে পেরেছি। ಮಮತಾ ಬ್ಯಾನರ್ಜಿ ನಡೆಯಿಂದ ಬಾಂಗ್ಲಾದೇಶದ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ನಿಂತಿದೆ. ಇನ್ನು ಮುಂದೆ ಆ ಕಾಮಗಾರಿಗೆ ವೇಗ ಸಿಗೋದು ಪಕ್ಕಾ ಆಗಿದೆ। ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ। ಪಾಕಿಸ್ತಾನಕ್ಕಿಂತ ಬಾಂಗ್ಲಾ ಗಡಿಯೇ ಅತಿ ದೊಡ್ಡದು. ಬಾಂಗ್ಲಾ ಜೊತೆಗೆ ಹೆಚ್ಚು ಗಡಿ ಹಂಚಿಕೊಳ್ಳೋದು ಭಾರತ. ಅತ್ಯಂತ ಸುಲಭವಾಗಿ ನುಸುಳಿ ಬರೋದು ಬಾಂಗ್ಲಾದೇಶದ ಜನ ನಮ್ಮ ದೇಶಕ್ಕೆ. ಬಾಂಗ್ಲಾದೇಶಗಳಿಗೆ ಬ್ರೇಕ್ ಹಾಕೋದಕ್ಕೆ ಕೇಂದ್ರ ಏನೋ ನಿರ್ಧಾರ ಮಾಡುತ್ತೆ. ಗಡಿಯುದ್ದಕ್ಕೂ ಬೇಲಿ ಹಾಕೋದಕ್ಕೆ ಭಾರತ ಮುಂದಾಗುತ್ತೆ. ಆದರೆ ಆದಾಗ್ಯೂ ಕೂಡ ನುಸುಳುವಿಕೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಭೂಮಿ ಸ್ವಾಧೀನ ಪ್ರಕ್ರಿಯೆಯೂ ಕೂಡ ಪೂರ್ಣ ಆಗಿದೆ ಗಡಿ ಹಾಕೋದಕ್ಕೆ. ಆದರೂ ಜಾಗ ಹಸ್ತಾಂತರಕ್ಕೆ ಸರ್ಕಾರ ಕಿರಿಕ್ ಮಾಡ್ತಾ ಇದೆ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಅಪಾರ ಸಂಖ್ಯೆಯಲ್ಲಿರೋದು ಬಾಂಗ್ಲಾದೇಶದ ಜನ. ಬಹುತೇಕ ಜನರ ಬಳಿ ಆಧಾರ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ.
ಬಾಂಗ್ಲಾದೇಶಿಗಳು ಬಂಗಾಳದಲ್ಲಿ ವೋಟ್ ಹಾಕ್ತಾರೆ ರೀ. ಅದೇ ಕಾರಣಕ್ಕೆ ಅಕ್ರಮಕ್ಕೆ ಬ್ರೇಕ್ ಹಾಕೋದಕ್ಕೆ ನಿರ್ಧಾರ ಮಾಡುವಂತಹ ಕೆಲಸ ಕೇಂದ್ರದಿಂದ ಆಗಿದೆ. ಆದರೆ ಇದಕ್ಕೆ ಇರುಸುಮುರುಸುಂಟಾಗಿರೋದು ಮಮತಾ ಬ್ಯಾನರ್ಜಿಗೆ. ಸಹಕಾರ ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ. ಮುಂದೇನಾಗುತ್ತೆ ನೋಡೋಣ. ನೆಕ್ಸ್ಟ್.